ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನಾನು ಇವತ್ತು ಫ್ರೆಂಡ್ಸ್ ಎಲ್ಲರಿಗೂ ಹುಬ್ಬಳ್ಳಿಯಲ್ಲಿ ಯಾವ ಥರ ಗಣೇಶನ ಇಡ್ತಾರೆ, ಯಾವ ಏರಿಯಾದಲ್ಲಿ ಯಾವ ಥರ ಇಡ್ತಾರೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಒಂದಕ್ಕಿಂತ ಒಂದು ಗಣೇಶ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಫಸ್ಟಿಗೆ ನಾನಿಲ್ಲಿ ಮರಾಠ ಗಲ್ಲಿ ಗಣೇಶ ಅಂದರೆ ಹುಬ್ಬಳ್ಳಿಯ ಚಹಾ ಮಹಾರಾಜ್ ಅಂತಲೇ ಹೇಳ್ತಾರೆ. ಇದು ಹುಬ್ಬಳ್ಳಿಯ ಒಂದು ದೊಡ್ಡದಾದ ಒಂದು ಮೂರ್ತಿ ಅಂತಲೇ, ಗಣೇಶನ ಮೂರ್ತಿ ಅಂತಲೇ ಹೇಳ್ಬೋದು. ಇದು ಒಂದು ಸುಮಾರು 26ರಿಂದ 27 ಅಡಿಯ ಗಣೇಶ ಆಗಿರುತ್ತೆ. ಇದಕ್ಕೆ ನೋಡಿ ಬೆಳ್ಳಿಯ ಸಾಮಾನುಗಳಂದರೆ ಕೈ ಕಟ್ಟಾಗಿರ್ಬೋದು, ದಂತ, ಈ ಥರ ಎಲ್ಲ ಒಂದು 25 kgವರೆಗೂ ಬೆಳ್ಳಿಯಿಂದನೇ ಹಾಕಿರ್ತಾರೆ, ಎಲ್ಲ ಒಡವೆಗಳನ್ನಾಗಿರ್ಬೋದು. ಇದು ನೋಡಿ, ಇದು ಫುಲ್ ಇಕೋ ಫ್ರೆಂಡ್ಲಿ, ಅಂದರೆ ಮಣ್ಣಿಂದನೇ ಮಾಡಿರೋದು. ಇದನ್ನು ಮಾಡೋಕ್ಕೆ ಕೋಲ್ಕತ್ತಾದಿಂದ ಬಂದಿರೋರಾಗಿರ್ತಾರೆ. ಇದು ಗಂಗಾ ನದಿಯ ಮಣ್ಣಿಂದನೇ ಮಾಡಿರೋದು ಅಂತಲೇ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ಆಕರ್ಷಣೆಯಾಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ನೋಡಿ ಆಶೀರ್ವಾದನ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಗಣೇಶನ ನೋಡ್ಕೊಂಬರೋಣ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ದುರ್ಗದ ಬೈಲ್ ಗಣೇಶ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮಂಟಪನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೊಂದು ರಶ್ ಇದೆ. ಆದರೂ ಕೂಡ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ಲರೂ ಕೂಡ ನೋಡಿ ಆನಂದಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ನೋಡಿ ತುಂಬ ರಶ್ ಇತ್ತು. ಇದು ಮಂಟಪ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ, ಫುಲ್ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ನೋಡಿದರೆ ರಿಯಲ್ಲಾಗಿ ರಾಮ ಮಂದಿರನೇ ನೋಡಿದ ಥರ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇದು ನೋಡಿ ಒಳಗಡೆಯ ದೃಶ್ಯ ನೋಡಿ, ಎಷ್ಟೊಂದು ರಶ್ ಇದೆ. ಗಣೇಶನು ಕೂಡ ಎಷ್ಟು ಚೆನ್ನಾಗಿದೆ. ಇದು ಕೂಡ ಒಂದು 20 ಅಡಿ ಮೇಲ್ಗಡೆನೇ ಇರ್ಬೋದು ಅನಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಕೇಳಲಿಲ್ಲ, ತುಂಬ ರಶ್ ಇರೋದ್ರಿಂದ. ಇಲ್ಲಿ ಒಂದು ನೋಡಿ ಶೋನ ಮಾಡಿದ್ದಾರೆ, ಅಂದರೆ ಒಂದು ಸ್ಟೋರಿನ ಮಾಡಿರ್ತಾರೆ ಫ್ರೆಂಡ್ಸ್. ಎಲ್ಲ ಅಂದರೆ ಗಣೇಶನ ನೋಡೋಕ್ಕೆ ಬಂದವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆದರೆ ಏನಂದರೆ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಅಂದರೆ ಅದಕ್ಕೆ ವಾಯ್ಸನ್ನ ನಾನು ರಿಯಲ್ಲಾಗಿ ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಇದು ವಾಯ್ಸ್ ಕೊಟ್ಟರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹಾಗೆ ತೋರಿಸಿದ್ದೀನಿ, ನೀವು ಹಾಗೆ ನೋಡಿ. ಇದು ರಾಮ ಅಂದರೆ ರಾವಣನ ಸಂಹಾರ ಮಾಡಿದ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಈ ಗಣೇಶಗಳನ್ನು ನೋಡೋಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ, ಹುಬ್ಬಳ್ಳಿಯ ಗಣೇಶಗಳನ್ನು ನೋಡೋಕ್ಕೆ. ಮತ್ತು ಒಬ್ಬೊಬ್ಬರಿಗೆ ಆಗಿರೋದಿಲ್ಲ, ದೂರದಿಂದ ಬಂದು ನೋಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಆದಷ್ಟು ಹುಬ್ಬಳ್ಳಿಯ ಗಣೇಶಗಳನ್ನು ಕವರ್ ಮಾಡಿದ್ದೀನಿ, ಅಂದರೆ ಮೇಯ್ನಾಗಿ ಇರೋ ಗಣೇಶಗಳನ್ನ ಕವರ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಆನಂದಿಸಿರಿ ಅಂತ ಹೇಳಿ, ಮತ್ತು ಆಶೀರ್ವಾದನೂ ತಗೊಳ್ಳಿ. ಎಲ್ಲ ಗಣೇಶಗಳನ್ನು ನೋಡ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು, ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇದು ರಿಯಲ್ಲಾಗಿ ನೋಡೋ ಥರನೇ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ ವಾಯ್ಸ್ ಅಷ್ಟೇ ನಾನು ಕೊಟ್ಟಿಲ್ಲ ಅಷ್ಟೇ. ನೋಡಿ ರಿಯಲ್ಲಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಈ ಥರ ಒಂದು ಅಲ್ಲಲ್ಲಿ ಒಂದು ಶೋನ ಮಾಡಿರ್ತಾರೆ. ನೈಟ್ ಟೈಮಿಗೆ ಇರುತ್ತೆ ಫ್ರೆಂಡ್ಸ್. ಇದು 7 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ನಿಯರೆಸ್ಟ್ ಇದ್ದವರಾಗಿದ್ದರೆ ಬಂದು ನೋಡಬಹುದು. ಮತ್ತು ಇಲ್ಲಿಯ ಎಲ್ಲ ಗಣೇಶಗಳು 11 ದಿನದ ಗಣೇಶ ಆಗಿರುತ್ತೆ. 11 ದಿನಕ್ಕೆ ವಿಸರ್ಜನೆ ಇರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಗಣೇಶ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಎಲ್ಲ ಏರಿಯಾದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇಟ್ಟಿದ್ದಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಇದು ದುರ್ಗದ ಬೈಲ್ ಗಣೇಶ ಅಂತಲೇ ಹೇಳ್ಬೋದು. ಗಣೇಶನು ಕೂಡ ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ರಾಮ ನೋಡಿ, ರಾವಣನನ್ನು ಸಂಹಾರ ಮಾಡಿದ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 5 ನಿಮಿಷದ ಒಂದು ಸ್ಟೋರಿನ ಮಾಡಿರ್ತಾರೆ. ಗಣೇಶನ ನೋಡೋಕ್ಕೆ ಬಂದವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ, ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಏನಿಲ್ಲ ಫ್ರೆಂಡ್ಸ್, ಇದು ಎಂಟ್ರಿ ಫ್ರೀ ಆಗಿರುತ್ತೆ. ಆದರೂ ಕೂಡ ನೀವು ಡೈರೆಕ್ಟಾಗಿ ಬರಬೇಕು ಅಂತ ಹೇಳಿದರೆ ತುಂಬ ಏನು ಫೀಸ್ ಇರಲ್ಲ. ಜಸ್ಟ್ ಒಂದು 10 ರೂಪೀಸ್, ಒಬ್ಬರಿಗೆ 10 ರೂಪೀಸ್ ಅಷ್ಟೇ ನಾವು ಡೈರೆಕ್ಟಾಗಿ ಹೋಗಬೇಕು ಅಂತ ಹೇಳಿದರೆ.
ಅದು ಕೂಡ ಇಲ್ಲಿ ನೋಡಿ, ಇಲ್ಲಿ ಪ್ರಸಾದಕ್ಕೋಸ್ಕರನೇ ಉಪಯೋಗ ಮಾಡ್ತಾರೆ. ಗಣೇಶಗೆ ನೆಕ್ಸ್ಟ್ ಇಯರ್ ಯೂಸ್ ಆಗುತ್ತೆ. ಒಬ್ಬರಿಗೆ 10 ರೂಪಾಯಿ ಅಷ್ಟೇ ನೋಡಿ ಫ್ರೆಂಡ್ಸ್. ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ನೆಕ್ಸ್ಟು ಗಣೇಶನ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಲ್ಲಿ ಫುಲ್ ಲೈಟ್ ಆಫ್ ಆಗಿತ್ತು. ಇಲ್ಲಿ ವಾಯ್ಸು ಕೂಡ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಗಣೇಶನ ನೋಡ್ಕೊಂಬರೋಣ. ಇದು ಕೂಡ ತುಂಬ ಏನೋ ದೂರ ಇರೋದಿಲ್ಲ ಫ್ರೆಂಡ್ಸ್, ಆದಷ್ಟು ಸ್ವಲ್ಪ ದೂರನೇ ಇರುತ್ತೆ. ನಾವು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಗಣೇಶನ್ನು ನೋಡ್ಕೊಂಡು ಬಂದ್ವಿ. ಇದು ನೋಡಿ, ಜವಳಿ ಸಾಲ್ ಅಂತ ಹೇಳಿ ಅಲ್ಲಿ ನಿಯರ್ ಇದೆ. ದುರ್ಗದ ಬೈಲಿಂದ ತುಂಬ ಏನೂ ದೂರ ಇಲ್ಲ. ಇಲ್ಲಿನೂ ಕೂಡ ಒಂದು ಸ್ಟೋರಿ ಅಂದರೆ ಒಂದು ಶೋನ ಮಾಡಿದ್ರು. ಇದು ಪುರಂದರದಾಸರ ಒಂದು ಸ್ಟೋರಿ ಆಗಿತ್ತು. ನೋಡಿ, ಎಲ್ಲ ಹತ್ರನೂ ಒಂದೊಂದು ಮಾಡಿರ್ತಾರೆ. ನಾವು ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ವಯಸ್ಸಾದವ್ರಿಗೆ ಅದು ಹೋಗಿ ಅಲ್ಲಿ ನೈಟ್ ಟೈಮೆಲ್ಲ ಅಂಥ ರಶಲ್ಲಿ ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋನ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಪುರಂದರದಾಸರು ನದಿಯನ್ನು ದಾಟೋ ಒಂದು ಸಿಚುವೇಶನ್ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲೆ ಮೇಲೆ ಕುತ್ಕೊಂಡು ನದಿಯನ್ನು ದಾಟುತ್ತಿರೋ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ನೋಡಿ, ಪುರಂದರದಾಸರ ಒಂದು ಪವಾಡ ಇದನ್ನು ಇದ್ರ ಮೂಲಕ ತೋರಿಸಿದ್ದಾರೆ. ಒಂದು 5 ನಿಮಿಷದ ಒಳಗಡೆನೆ ಮಾಡುತ್ತಾರೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಸರಾಫ್ಕೋಟಿ ಅಂತ ಹೇಳಿ ಇಲ್ಲೂ ಕೂಡ ರಾಮ ಮಂದಿರ, ರಾಮನ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಮಾಡಿದ್ದಾರೆ, ವಿಡಿಯೋ ಕೂಡ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆನೂ ಕೂಡ ಅಷ್ಟೇ. ನೋಡಿ, ಇದು ಬೆಳ್ಳಿಯ ಗಣೇಶ, 121 kg ಬೆಳ್ಳಿಯ ಗಣೇಶನ ಇಡ್ತಾರೆ. ಪ್ರತಿ ವರ್ಷವೂ ಇದು ಗಣೇಶನ ಇಡ್ತಾರೆ. ಮತ್ತು ಇದರ ಪಕ್ಕದಲ್ಲಿ ಒಂದು ಮಣ್ಣಿನ ಗಣೇಶ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ವಿಸರ್ಜನೆ ಮಾಡ್ತಾರೆ. ಈ ಬೆಳ್ಳಿಯ ಗಣೇಶನನ್ನು ಮತ್ತೆ ಅವರ ಒಂದು ಸಮಿತಿ ಇರುತ್ತೆ, ಆ ಸಮಿತಿಯ ಲಾಕರಲ್ಲಿ ಭದ್ರವಾಗಿ ಇಟ್ಟಿರ್ತಾರೆ. ಮತ್ತೆ ನೆಕ್ಸ್ಟ್ ಇಯರ್ ಇದನ್ನೇ ಮತ್ತೆ ಇಡ್ತಾರೆ. ನೋಡಿ, ಇಲ್ಲೂ ಕೂಡ ಒಂದು ಶೋ ಮಾಡಿದ್ದಾರೆ. ಇಲ್ಲಿ ರಿಯಲ್ ಆಗಿ ಮನುಷ್ಯರೇ ಮಾಡಿದ್ದಾರೆ. ನೋಡಿ, ತುಂಬ ಚೆನ್ನಾಗಿತ್ತು. ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಏನಂದರೆ ಶಬರಿಯು ರಾಮನಿಗಾಗಿ ಕಾಯುತ್ತಿರುವ ಒಂದು ಏನಂದರೆ ದೃಶ್ಯ, ಒಂದು ಸ್ಟೋರಿ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಇದು ನೀವು ಕೂಡ ನೋಡ್ಕೊಂಡು ಬನ್ನಿ. ನಿಮಗೆ ದೃಶ್ಯ ನೋಡಿದ್ರೇ ಸ್ಟೋರಿ ಗೊತ್ತಾಗುತ್ತೆ ಅನಿಸುತ್ತೆ. ಮತ್ತೇನು ಹೇಳೋದು ಬೇಡ, ಯಾಕಂದರೆ ವಾಯ್ಸು ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಶಬರಿಯು ಕಾಯುತ್ತಿರುವ ಒಂದು
ಸಂದರ್ಭದಲ್ಲಿ ರಾಮನು ನೋಡಿ ಶಬರಿಗೋಸ್ಕರ ಬರ್ತಾನೆ. ರಾಮನ ಪಾರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶಬರಿಯು ರಾಮನಿಗೋಸ್ಕರ ಬಾರಿ ಹಣ್ಣನ್ನು ಕೊಡ್ತಾಳೆ. ಬಾರಿ ಹಣ್ಣನ್ನು ಹಾಗೆ ಕೊಡೋದಿಲ್ಲ ಫ್ರೆಂಡ್ಸ್, ಅವಳು ತಿಂದು ನೋಡಿ ಕೊಡ್ತಾಳೆ. ಯಾಕಂದರೆ ಹಣ್ಣು ಹುಳಿಯಾಗಿದ್ದರೆ ಅಂತ ಹೇಳಿ. ಆದ್ದರಿಂದ ಸಿಹಿಯಾಗಿರೋ ಹಣ್ಣನ್ನು ಕಚ್ಚಿ ತಿಂದು ನೋಡಿ ರಾಮನಿಗೆ ಕೊಡ್ತಾಳೆ. ಆದರೆ ಅವಳ ಭಕ್ತಿ ರಾಮನಿಗೆ ತುಂಬ ಇಷ್ಟ ಆಗುತ್ತೆ. ಅವಳ ಆತಿಥ್ಯ, ಅವಳ ಕಾಯುವಿಕೆ, ಇದನ್ನು ಮೆಚ್ಚಿ ರಾಮ ಶಬರಿಗೆ ದರ್ಶನವನ್ನು ನೀಡುತ್ತಾನೆ. ಇದರ ಒಂದು ವಿಶೇಷ ಅಂತಲೇ ಹೇಳ್ಬೋದು. ನೋಡಿ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಕ್ಲಿಪ್ಪಿಂಗ್. ನೀವು ಕೂಡ ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ನೋಡಿ ಇದು ಹೋಗುವಾಗ ಇಲ್ಲಿ ಒಂದು ಮೂಷಕನ ಇಟ್ಟಿರ್ತಾರೆ, ಒಂದು ಇಲಿಯನ್ನು ಇಟ್ಟಿರ್ತಾರೆ. ಇದರ ಕಿವಿಯಲ್ಲಿ ನಾವು ಏನೇ ಬೇಡ್ಕೊಂಡು ಬಂದರೂ ಅದು ನಿಜ ಆಗುತ್ತೆ ಅಂತಲೇ ಹೇಳ್ತಾರೆ. ನಾನು ಕೂಡ ಹೋಗಿ ಒಂದು ಬೇಡಿಕೆಯನ್ನು ಬೇಡ್ಕೊಂಡು ಬಂದೆ ಫ್ರೆಂಡ್ಸ್. ನೋಡಿ ಎಲ್ಲ ಭಕ್ತರು ಇದೇ ಥರ ಮಾಡ್ತಾಯಿದ್ದಾರೆ. ಎಲ್ಲ ಅವರ ಮನದಲ್ಲಿರೋ ಒಂದು ಬೇಡಿಕೆಯನ್ನು ಬೇಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೇಷನ್ ರೋಡ್ ಹತ್ತಿರ ಶ್ರೀ ಮಾರಿಕಾಂಬಾ ದೇವಸ್ಥಾನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಹೊರಗಡೆ ಎಲ್ಲ ಸೇಮ್ ಶಿರ್ಸಿ ಮಾರಿಕಾಂಬೆಯ ಹೊರಗಡೆ ದೃಶ್ಯ ಏನಿದೆ ಮಂಟಪ ಅದೇ ಥರ ಮಾಡಿದ್ದಾರೆ. ಕಲರು ಕೂಡ ಸೇಮ್ ಅದೇ ಥರ ಆಗಿದೆ. ಒಳಗಡೆನೂ ನೋಡಿ ಫ್ರೆಂಡ್ಸ್, ಮಾರಿಕಾಂಬೆ ದೇವಿಯ ಒಂದು ಮೂರ್ತಿಯನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬ ಖುಷಿಯಾಯಿತು ನೋಡಿ, ಎಲ್ಲ ಗಣೇಶಗಳನ್ನು ನೋಡಿ ಖುಷಿಯಾಯಿತು. ಓಕೆ, ಇದು ನೆಕ್ಸ್ಟು ಶ್ರೀ ಶಕ್ತಿ ರೋಡ್ ಅಂತ ಹೇಳಿ ಬಾನಿಓಣಿ. ಇದು ಕೂಡ ಅಲ್ಲಿ ಸ್ಟೇಷನ್ ರೋಡಿಂದ ಮುಂದ್ಗಡೆ ಇದೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಗೋಲ್ಡನ್ ಕಲರಲ್ಲಿ ಗಣೇಶನ ನೋಡೋಕ್ಕೆ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇವಾಗ ಹುಬ್ಬಳ್ಳಿಯ ಚಾಮರಾಜನ ನೋಡಿದ್ವಿ. ಅದೇ ರೀತಿಯಾಗಿ ನಾವು ಹುಬ್ಬಳ್ಳಿ ರಾಜನ ನೋಡೋಣ. ಇದು ಕೂಡ ಒಂದು ದೊಡ್ಡದಾದ ಗಣೇಶ ಮೂರ್ತಿ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ. ಇದು ಕೂಡ ನೋಡೋಕ್ಕೆ ತುಂಬ ಖುಷಿಯಾಯಿತು. ನನಗಂತೂ ಒಂದಕ್ಕಿಂತ ಒಂದು ಗಣೇಶಗಳು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಕೂಡ ಇಷ್ಟಪಡ್ತೀರಿ ಅಂತ ಅಂದ್ಕೊತೀನಿ. ನೋಡಿ, ಇದು ಒಂದು 25 ಅಡಿವರೆಗೂ ಇರಬಹುದು ಅಂತ ಅಂದ್ಕೊತೀನಿ. ಇದು ಕೂಡ 25ರಿಂದ 26 ಅಡಿ ಇದೆ. ಇದನ್ನು ಕೂಡ ಕಲ್ಕತ್ತಾದಿಂದನೇ ಬಂದು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಲರು ಕೂಡ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮುಖ ಅಂತೂ ಎಷ್ಟು ಲಕ್ಷಣವಾಗಿದೆ, ನೋಡೋಕ್ಕೆ ಖುಷಿಯಾಗುತ್ತೆ. ಹುಬ್ಬಳ್ಳಿಕ ಮಹಾರಾಜ್. ಓಕೆ, ನೆಕ್ಸ್ಟ್ ಇಲ್ಲಿ ಬೆಳಗಾವ್ ಗಲ್ಲಿ ಕ್ರಾಸ್. ಇದು ಕೂಡ ಅಲ್ಲಿ ನಿಯರೆಸ್ಟಲ್ಲಿದೆ. ಇದು ನೋಡಿ, ಇಲ್ಲಿ ವೈಷ್ಣವಿ ದೇವಿಯ ಒಂದು ಏನಂದರೆ ಮೂರ್ತಿಯನ್ನು ಮಾಡಿದ್ದಾರೆ. ಇಲ್ಲಿ ನೈಟ್ ಬಂದರೆ ತುಂಬ ಶೋಗಳು ನಡೆಯುತ್ತೆ. ಅದೇ ಹೇಳಿದ್ನಲ್ಲ, ಒಂದು ಸಣ್ಣ ಸಣ್ಣ ಸ್ಟೋರಿಯಾಗಿ. ನೆಕ್ಸ್ಟ್ ಡೇ ಇಲ್ಲಿ ಬಂದಿರೋದ್ರಿಂದ
ಮಧ್ಯಾಹ್ನ ಅಂದ್ರೆ 4 ಗಂಟೆ ಸುಮಾರು ಬಂದಿದ್ವಿ. ನಾವು ಗಣೇಶನ ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇದು ಕೂಡ ಸರಾಫಘಟ್ಟಿಯಿಂದ ಮುಂದ್ಗಡೆ ಶೀಲವಂತರ ಓಣಿ ಅಂತ ಹೇಳಿ. ಇಲ್ಲಿ ನೋಡಿ ಕೈಲಾಸ ಮಂಟಪ ಅಂದರೆ ಸಿದ್ಧಾರೂಢ ಅಜ್ಜರ ಕೈಲಾಸ ಮಂಟಪದ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ, ಒಂದು ದೃಶ್ಯನೇ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ಸಿದ್ಧಾರೂಢ ಅಜ್ಜರ ಒಂದು ಸ್ಟೋರಿಯನ್ನು ಮಾಡಿದ್ದಾರೆ ನೋಡಿ. ಅವರು ಸಣ್ಣವರಿದ್ದಾಗಿನ ಒಂದು ಸ್ಟೋರಿಯನ್ನು ಮಾಡಿದ್ದಾರೆ. ಸಿದ್ಧಾರೂಢ ಅಜ್ಜರ ಪವಾಡಗಳು. ನೀವು ಸಿದ್ಧಾರೂಢ ಸ್ವಾಮಿಯ ಒಂದು ಫಿಲಮ್ ನೋಡಿದರೆ, ಮೂವಿ ನೋಡಿದರೆ ಗೊತ್ತಾಗುತ್ತೆ. ಇದು ಕೂಡ ಅಲ್ಲೇ, ಇದು ಕೂಡ ಒಂದು ಬೆಳ್ಳಿಯ ಗಣೇಶ ಅಂತ ಹೇಳ್ಬೋದು. ಈ ಸರಾಫಘಟ್ಟಿಯಲ್ಲಿ 3 ಬೆಳ್ಳಿಯ ಗಣೇಶಗಳನ್ನು ಇಡ್ತಾರೆ. ಇದು 3ನೇದು, ಫಸ್ಟ್, ಸೆಕೆಂಡ್, ಥರ್ಡ್ ಒಂದು ತೋರಿಸಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಹೋಮ ಪೂಜೆಯನ್ನು ಮಾಡಿಸಿದ್ರು ಇವತ್ತು. ನಾವು ಕೂಡ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಂಡು ಬಂದ್ವಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾದಾರ್ ಓಣಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ, ಇಲ್ಲೂ ಕೂಡ ಒಂದು ದೊಡ್ಡ ಗಣೇಶ ಅಂತ ಹೇಳ್ಬೋದು. ಇದು ಏನಿಲ್ಲ ಅಂದರೆ ಒಂದು 20 ಅಡಿ ಇರ್ಬೋದು ಫ್ರೆಂಡ್ಸ್. ನೋಡಿ ತುಂಬ ದೊಡ್ಡದಾಗಿದೆ. ಇದು ಕೂಡ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ನನಗಂತೂ ಒಂದಕ್ಕಿಂತ ಒಂದು ಗಣೇಶ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಗಣೇಶ ಇಷ್ಟ ಆಗಿದೆ, ಯಾವುದು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ. ಆದಷ್ಟು ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಗಣೇಶ್ ಪೇಟ್ಕ ರಾಜ, ಇದು ಕೂಡ ಒಂದು ದೊಡ್ಡದಾದ ಗಣೇಶ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜೈ ಶ್ರೀರಾಮ್. ಇದು ಒಂದು ರಾಮ ಒಂದು ದೃಶ್ಯ ಮಾಡಿದ್ದಾರೆ ಹೊರಗಡೆ ನೋಡಿ. ಇಲ್ಲಿ ಒಳಗಡೆನೂ ತುಂಬ ಚೆನ್ನಾಗಿದೆ ಗಣೇಶ. ನಾನು ಆದಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ನಿಮಗೆ ಯಾವ ಗಣೇಶ ಇಷ್ಟ ಆಯಿತು, ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಒಳ್ಳೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ, ಅವರು ಕೂಡ ನೋಡ್ಬೋದು. ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಗಣೇಶನ ಆಶೀರ್ವಾದನ ಪಡೀರಿ. ಸದ್ಯದರಲ್ಲೇ ಇದ್ದರೆ ಬಂದು ನೀವು ಕೂಡ ನೋಡಿ ಆನಂದಿಸಿ, ಮತ್ತು ಎಲ್ಲ ಗಣೇಶಗಳ ಆಶೀರ್ವಾದನ ಪಡೀರಿ. ಮತ್ತು ನೋಡಿ ಫ್ರೆಂಡ್ಸ್, ಇದಾಗಿತ್ತು ನನ್ನ ಲಾಸ್ಟ್ ಗಣೇಶ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.